ಯಾಕೋ ಇದನ್ನ ನೋಡ್ತಾ ಇದ್ರೆ ಬೀಜಗಳೆಲ್ಲ ಗಳಗಳ ಫಸ್ಟ್ ಒಂದು 3 ಸ್ವಿಂಗ್ ಎಲ್ಲ ಬಾಯಲ್ಲಿ ಇರ್ತದೆ. ಕೋಟಿ ದೇವತೆಗಳೆಲ್ಲ ಹೆಂಗಿತ್ ಮಚ್ಚ? ಯಾಕೆ ಹೇಳ್ತೀಯ? ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಾ ನೀವು, ನಾವು ಒಂದು 10 ಸ್ಟೇ ಮಾಡ್ತೀವಿ, ಅದಾದ್ಮೇಲೆ ಬೆಳಗ್ಗೆ ಎದ್ದು ಟ್ರೆಕ್ಕಿಂಗ್ ಮಾಡ್ತೀವಿ. ಇದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾವು ಜೀಪ್ ಹತ್ತಿ ನಾವು ಕಾರ್ ಪಾರ್ಕ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಮತ್ತೆ ವಾಪಸ್ ಬರ್ತೀವಿ. ಮತ್ತೆ ವಾಪಸ್ ಬಂದು ಅಲ್ಲಿಂದ ನಮ್ಮ ಕಾರ್ಗಳನ್ನ ಎತ್ಕೊಂಡು ನಾವು ಮತ್ತೆ ಹೋಗಿದ್ದು ಒಂದು ಹಾಸ್ಪಿಟಲ್ಗೆ. ಯಾಕೆಂದರೆ ಪೌಷಿಗೆ ಹೆವಿ ಕೋಲ್ಡ್ ಆಗಿತ್ತು. ಅಲ್ಲೇ ಇದ್ದಂಥ ಒಂದು ಹಾಸ್ಪಿಟಲ್ನ ಹುಡುಕಿ ಅವ್ನಿಗೆ ನೆಬಿಲೈಸ್ ಮಾಡಿಸಿದ್ವಿ. 10 ಸ್ಟೇ ಮಾಡಿದ್ದು ನಮಗೆ ಕಾಡಿನಲ್ಲಿ ಊಟಕ್ಕೆ ಸಿಕ್ಕಾಬಟ್ಟೆನೇ ಬರಾಯಿತು. ಹಾಗಾಗಿ ಅಲ್ಲಿಂದ ಬಂದಾದ್ಮೇಲೆ ನಾವು ಫಸ್ಟ್ ಪ್ಲಾನ್ ಮಾಡಿದ್ದು ಯಾವುದನ್ನ ಚೆನ್ನಾಗಿರೋ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ. ಅದಕ್ಕೆ ತಕ್ಕಂತೆ ಆನ್ ದ ವೇನಲ್ಲಿ ಒಂದು ಹೋಟೆಲ್ ಸಿಕ್ತು. ಎಲ್ಲರೂ ಆ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಯಾಕಂದರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಚೆನ್ನಾಗೇನೋ ಊಟ ಆಯಿತು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಕರ್ಪೂಜ ಅನ್ನೋ ಹೋಮ್ ಸ್ಟೇಗೆ. ಈ ಹೋಮ್ ಸ್ಟೇ ಅಂತೂ ನಮಗೆ ಪ್ರೀವಿಯಸ್ ವ್ಲಾಗಲ್ಲಿ ಮಾಡಿದ ಅಡ್ವೆಂಚರ್ದಿಂದ ಸುಸ್ತಾಗಿದ್ದ ನಮಗೆ ಒಂದೊಳ್ಳೆ ರಿಲ್ಯಾಕ್ಸೇಷನ್ ಸ್ಟೇ ಆಯಿತು. ಸಾಯಂಕಾಲ ಎಲ್ಲ ಪೂಲಲ್ಲಿ ಬಿದ್ದು ಒದ್ದಾಡಿ ನೈಟ್ ಒಂದು ಒಳ್ಳೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಒಂದು ಒಳ್ಳೆ ಊಟ ಆರ್ಡ್ರ್ ಮಾಡಿ ಚೆನ್ನಾಗಿ ಮಲಗಿದ್ವಿ. ಬೆಳಗ್ಗೆ ಎದ್ದು ಹೊರಗಡೆ ಬಂದರೆ ಹೋಮ್ ಸ್ಟೇ ಎದುರುಗಡೆ ಇದ್ದ ಲೇಕು ನಮ್ಮನ್ನ ವೆಲ್ಕಮ್ ಮಾಡ್ತಾ ಇತ್ತು. ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಬೆಂಗಳೂರು ಕಡೆ ನಾವು ಹೊರಟ್ವಿ. ಆದರೆ ಆನ್ ದ ವೇ ಒಂದು ಅಡ್ವೆಂಚರ್ ಗೇಮ್ನ ನೋಡಿ ಸರಿ ನಾವು ಅದನ್ನ ಟ್ರೈ ಮಾಡೋಣ ಅಂತ ಹೊರಟೇ ಬಿಟ್ವಿ. ಸೊ ಇವಾಗ ನಾವು ಹೈಯೆಸ್ಟ್ ಜೈಂಟ್ ಸ್ವಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಟಿಕೆಟ್ ಎಲ್ಲ ತೊಗೊಂಡಿದ್ದೀವಿ. ಸೊ ಇಲ್ಲಿಂದ ಮೇಲಕ್ಕೆ ನಮ್ಮನ್ನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಕ್ಸೈಟೆಡ್? ಅಲ್ಲಿ ಜಿಪ್ಲೈನ್ ಆಡ್ ಬಂದಮೇಲೆ ಅಲ್ಲ ಸರ್, ಏನಿದು ಜೈಂಟ್ ಸ್ವಿಂಗ್ ಆಡ್ ಬಂದಾದ್ಮೇಲೆ ಕೇಳ್ತೀನಿ. ಏನೋ ಹೇಳ್ದಲ್ಲ ಹೇಳ್ಮಚ್ಚ. ಅದು ತುಂಬಾ ಆಸೆ ಇತ್ತು, ತುಂಬಾ ದಿವಸದಿಂದ ಹೋಗ್ಬೇಕು ಅಂತ. ಫೈನಲಿ ಬಂದಿದ್ದೀನಿ. ಯಾಕೋ ಇದನ್ನ ನೋಡ್ತಾ ಇದ್ರೆ ಬೀಜಗಳೆಲ್ಲ ಗಳಗಳ ಜೈಂಟ್ ಸ್ವಿಂಗು ಕೆಳಗಡೆಯಿಂದ ನೋಡ್ಬೇಕಾದ್ರೆ ಓಕೆ ಅನ್ಸುತ್ತೆ, ಬಟ್ ಮೇಲ್ಗಡೆ ನೋಡಬೇಕಾದ್ರೆ ಬಂದು ಬೇಕಿತ್ತ ನಮ್ಗಿದು ಅನಿಸ್ತದೆ. ವಾಟ್ ಯು ಸೇ ಮಿಸ್ಟರ್ ಲೋಹಿತ್? ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಮಗ. ಇದು ಒಂದ್ ಜೀವನ ಇರೋದು ಒಂದ್ಸಲ. ಓ ಓಕೆ ಓಕೆ ಓಕೆ. ಆಫ್ಟರ್ ದ ಎಕ್ಸ್ಪೀರಿಯನ್ಸ್ ವಿಲ್ ಟಾಕ್ ಬ್ರೋ. ಇದೆಲ್ಲ ನಾವು ಅವಾಗ್ಲೇನೆ ಹಂಗೆ ಇವಾಗ ಕೇಳ್ಬೇಕಾ? ಅವನು ಇಲ್ಲಿಗೆ ಬಂದಾಗ ಹೇಳಿದ್ದು ಇದು ರೆಕಾರ್ಡ್ ಆಗಿದೆ, ಅದನ್ನ ಹಾಕ್ತೀನಿ. ವಿತೌಟ್ ಬೀಪು. ಬಾ ಮಗ ಫಸ್ಟ್ ಹೋಗಂಗಾರೆ. ನಿಂದೆ ಫಸ್ಟ್ ಇರೋದು, ಹೋಗ್ಬಿಟ್ಟು ಬಾ. 7, 8, 9 ऐसा 8 पहला 8 टिकट नंबर 8 वो फर्स्ट जाता है. ಹಾ ಬರ ಮಚ್ಚ. ನಂದಲ್ಲ ಮಚ್ಚ, ನಿಂದೆ ಇರೋದು ನೆಕ್ಸ್ಟ್. ಅದೇ ಹೋಗ್ರಿ, ಲಾಸ್ಟ್ ಅಲ್ಲಿ ಇರೋರೆ ನೀವು. ಲಾಸ್ಟ್ ಇಂದ ಫಸ್ಟ್ ಬರೋಣ. ಲಾಸ್ಟ್ ಇಂದ ಫಸ್ಟ್ ಅಲ್ಲ, ಮಧ್ಯದಿಂದ ಫಸ್ಟ್. ಕರೆಕ್ಟ್, ನೀವೇ ಮಧ್ಯ. ಗೋಪುರ ಹೆಂಗ್ ಹಿಡ್ಕೊಬೇಕು? ನೀ ಮಧ್ಯ ಇದು. ಲಾಸ್ಟ್ ಇಂದ ಹೋಗು, ಲಾಸ್ಟ್ ಇಂದ ಫಸ್ಟ್. ಯಾಕ್ರೋ ಹಿಂಗೆ? ನಾವು ಮಧ್ಯದಲ್ಲಿದ್ದೀವಪ್ಪ. ಯಾಕ್ರೋ ಹಿಂಗೆ? ಹೋಗು. ದೊಡ್ಡವ್ರ ಮೊದ್ಲು. ಮಗ ಮೊದ್ಲು ಮದ್ವೆ ಆಗಿದ್ ನೀನೆ, ಎದ್ರುಕೋಬಾರ್ದು. ಮೊದ್ಲು ಮದ್ವೆ ಆಗಿದ್ದು ನೀನು, ಆಮೇಲೆ ನಾನು, ಆಮೇಲೆ ಅವನು. ಸರಿ ಹೋಯ್ತದೆ, ಹೋಗು. ಬಾ ಮಚ್ಚ. ಹೋಗ್ ಮುಚ್ಚ. ನ್ಯಾಯ ಅಂದ್ರೆ ನ್ಯಾಯ, ಲಾಯರ್ ನ್ಯಾಯ. ಹೌದು,
ಅವ್ರು ಟೈಮ್ ವೇಸ್ಟ್ ಮಾಡ್ಬಾರ್ದು ಅವ್ರು ಅದನ್ನ ಕರೆಂಟ್ ಹೋಗ್ಬಿಟ್ರೆ ಮಗ ಅದನ್ನೇ ಹೇಳ್ತಿರೋದು, ಹೋಗು. ಏಯ್ ನೀನು ಮಗ ಫಸ್ಟ್ ಮದ್ವೆ ಆಗಿದ್ ನೀನೇ ಮಚ್ಚ, ಹೋಗು ಸೈಡ್ ಬನ್ನಿ ಬಾ ಹೋಗೋಣ ಹೋಗಿ ಸೈಡ್ ಬನ್ನಿ. ಧೈರ್ಯ ಮಾಡಿ ಹೋಗ್ ಮಗಚ, ವಿಡಿಯೋ ಮಾಡ್ಬೇಕಲ್ಲ ಇಲ್ಲಿ, ಹೋಗು. ಯಾಕೋ ಸ್ವಲ್ಪ ಭಯ ಆಗ್ತೈತೆ. ओ क्या डर लग रहा है वो ಸೇಫ್ಟಿ ಫುಲ್ ಸೇಫ್ಟಿ, ಫುಲ್ ಸೇಫ್ಟಿ. ಸೊ ನಾವು ಧೈರ್ಯ ತಗೊಂಡು ಇವಾಗ ನಾವೇ ಫಸ್ಟ್ ಹೋಗ್ತಾ ಇದೀವಿ. ಬಾಯ್ ರಶ್ಮಿದೆಲ್ಲ. ಕೂರ್ತಿ ಚಿನ್ನು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. टाइम से ऐसा होता है मैडम, ऐसा कितना टाइम होता है? ಲೂಸ್ टाइट कर ಬ್ರೋ ಇಟ್ ವಿಲ್ ಬಿ ಫುಲ್ ಸೇಫ್ ನಾ? ಇಟ್ ವಿಲ್ ನಾಟ್ ಫಾಲ್ ಡೌನ್ ರೈಟ್? ಆಲ್ ಗುಡ್. we check daily we check and try ಓಕೆ ಯು ವಿಲ್ ಆಲ್ಸೋ ಸ್ವಿಂಗ್ ಡೈಲಿ? ಹೌ ಮೆನಿ ಮಿನಿಟ್ಸ್? ಇದು ಮಾಡ್ತಾರೆ ಅವರ್ ವೆಯ್ಟ್ ಇವಾಗ more weight ಮೋರ್ ಹೈಟ್ ಮೋರ್ ವೇ ಹೈಟ್. More, if you more weight, ಹಾ. you go more high. ಓ ಮತ್ತೆ ಕಂಗ್ರ್ಯಾಚುಲೇಷನ್. ವೆಯ್ಟ್ ಜಾಸ್ತಿ ಇದ್ರೆ ದೂರ ಹೋಗುತ್ತಂತೆ. ಮ್ಯಾಮ್ ಕಂಗ್ರ್ಯಾಚುಲೇಷನ್. ವೆಯ್ಟ್ ಜಾಸ್ತಿ ಇಲ್ಲ ಅಂದ್ರೆ ಕಮ್ಮಿ ಅಂತೆ. ಮತ್ತೆ 500 ರೂಪಾಯಿ ಇಸ್ಕೋ ಮಗ ನೀನು. 500 ರೂಪಾಯಿ ವಾಪಸ್ ಕೊಡ್ರಿ ಅನ್ನು. ಓ ಸೈಡ್ಗೆ ಹಾಕ್ಬಿಟ್ರು. ಸ್ಲೋ ಮಗ, ಇದ ಸಿಗ್ನಲ್ಲು. My God! ಬಾಯಿಗೆ ಬಂದಿತ್ತು ಮಗ. भैया दूसरा बार पुश कर दो क्या? नो नो ಭಯ ಇನಫ್. भैया दूसरा बार एक और बार. ಸಾಕು ಇನ್ನೂ ಒಂದ್ಸರಿ ಅಂದ್ರೆ ಬಾಯ್ಗೆ ಬರುತ್ತೆ ನಂಗೆ ಇವಾಗ ಕೈಯಲ್ಲ. ಇದಕ್ಕೆ ಬೆಳೆದ್ಕೊಂಡ್ಬಿಟ್ಟ. ಫೈನಲಿ ಇನ್ನೊಂದ್ಸತಿ ಹೋಗ್ಬೋದಿತ್ತು. ಸಾಕು ಸಾಕು. ಬರ ಮಚ್ಚ, ಹೇಳ ಹೆಂಗಿತ್ತು ಹೆಂಗಿತ್ತು? ಫಸ್ಟ್ ಒಂದು ಮೂರ್ ಸ್ವಿಂಗ್ ಎಲ್ಲ ಬಾಯಲ್ಲೇ ಇರ್ತದೆ, ಆಮೇಲೆ ನಿಧಾನಕ್ಕೆ ಸೆಟಲ್ ಡೌನ್ ಆಗ್ತದೆ. ನಡುಗ್ತಿದ್ಯಾ ನಾವೇ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಮ್ಮ? ಅದೇ ಚೆನ್ನಾಗಿತ್ತು, ಬಟ್ ಸ್ಟಾರ್ಟಿಂಗ್ 10 seconds ನೀವೇ ನೋಡು. ಭಾವನಾ ಹಾಯ್ ಮಾಡು. ಪಡ್ಡಂತ ಬಿಡ್ತಾರೆ ಕಡೆ. ರೆಡಿ ಆಗ್ಬಿಡು, ರೆಡಿ ಆಗು. ಏನಾಗಲ್ಲ. ಏನಾಗಲ್ಲ ಏನಾಗಲ್ಲ ಏನಾಗಲ್ಲ. ನಾನು ಹೇಳ್ತಿ ಅಳ್ತಾ ಇದ್ದಾಳೆ ಭಾವನಾ. ಭಾವನಾ ಓಕೆ ಮ್ಯಾಮ್. ಹಾ ಓಕೆ ಓಕೆ ಬಾ. ಹೆಂಗಿತ್ತು ಮಚ್ಚ? ಅದ್ಭುತ. ಅನನ್ಯ ಬಿಡ್ತಾರಲ್ಲ ಕೋಟ್ಯಾನು ಕೋಟಿ ದೇವತೆಗಳೆಲ್ಲ. ಅಲ್ಲ ಭಾವನ, ಯಾಕೆ ಹಿಂಗೆ ಖುಷಿಯಿಂದ ನಗ್ತಾ ಅಳ್ತಾ ಇದೆಯಾ?
ಆನಂದ ಬಾಷ್ಪ ಪಾಪ ಮೊದಲನೇ ಬಾರಿಗೆ ಮಗ ಆಲ್ ದ ಬೆಸ್ಟ್. ಓಕೆ ಓಕೆ ಅಯ್ಯೋ ಅಲ್ಲಿ ಹಿಡ್ಕೋ ಹಂಗ್ ಹಿಡ್ಕೊಂಡ್ರ ಗೊತ್ತಾಗ್ತದ ಸ್ಟಾರ್ಟ್ ಮಾಡ್ದ ಮಾತು ನನ್ನ ಮೊಬೈಲ್ ಸ್ನ್ಯಾಪ್ ಏನು ಅಂತಾರ ಮಜಾ ಮಗ ನನ್ನ ಫ್ರೆಂಡ್ಸು ಹಿಂಗೆ ಹೋಯ್ತಾ ಇದ್ರು ಅವರು ಅವ್ರ ರಿಯಾಕ್ಷನ್ ನೋಡ್ಬೇಕು ನಾನು ಇವಾಗ ಅವರು ಓಕೆ ಓಕೆ ಹಾ ಇದ್ದೇ ಕಣ ಸಿಗ್ನಲ್ಲು. ಇಟ್ಸ್ ಕ್ರೇಜಿ. ಹೋಬಾ ಇನ್ನೊಂದು ರೌಂಡ್ ಹೇಳ್ತೀಯಾ ಮಗ ಎಸ್ ಮಗ ಕೈ ನಡಕ್ತೈತೆ ಸುಮ್ಮನೆ ಹೆಂಗಿತ್ ಮಚ್ಚ? ಮಚ್ಚ ಯಾಕೆ ಕೇಳ್ತೀಯ? ನೋಡಿದ್ವಿ ಕ್ರೇಜಿ ಆಗಿದೆ. ಇದಾಗಿತ್ತು ನಾವು ವಯನಾಡ್ ಮಾಡಿದಂತಹ ಹೈಯೆಸ್ಟ್ ಜೈಂಟ್ ಸ್ವಿಂಗ್ನ ಅಡ್ವೆಂಚರ್. ಇದನ್ನು ಮುಗಿಸ್ಕೊಂಡು ನಾವು ಸ್ಟ್ರೈಟ್ ಅವೇ ಬ್ಯಾಂಗ್ಳೂರ್ಗೆ ವಾಪಸ್ ಆದ್ವಿ. ಬರಬೇಕಾದ್ರೆ ಬಂಡೀಪುರ ಹತ್ರ ನಾವು ಸಫಾರಿಗೆ ಹೋದಾಗೂ ಸಿಗದಂಥ ಅನಿಮಲ್ಸು ರೋಡಲ್ಲೇ ಸಿಕ್ಕಿದ್ವು. ಅದನ್ನು ನೋಡಿಕೊಂಡು ನಾವು ಬೆಂಗಳೂರಿಗೆ ವಾಪಸ್ ಆದ್ವಿ. ಸೊ ಇದೇ ಥರ ನೀವು ನಿಮಗೆ ಟೈಮ್ ಸಿಕ್ಕಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.